ನಮ್ಮ ಅಧ್ಯಕ್ಷರು ನಾಗರಾಜನ್ನವರು, ಬಿ ವಿ ಶಾಮನ್ನವರು, ಶ್ರೀನಿವಾಸ ರೆಡ್ಡಿ ಸರ್ ಅವರು ಭಾಳ ಸವಿಸ್ತಾರವಾಗಿ ನಂದಿನಿ ಕೋಮುಲ್ ಬಗ್ಗೆ ಮತ್ತು ಪಾರ್ಲರ್ ಬಗ್ಗೆ ಮತ್ತು ನಮ್ಮ ಕುಮಾರಣ್ಣನ ಬಗ್ಗೆ ಕೂಡ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗ ವಿಶಾಲ್ ಮಾರ್ಟ್ ಆವರಣದಲ್ಲಿ ನಮ್ಮ ನಂದಿನಿ ಪಾರ್ಲರ್ನ ಉದ್ಘಾಟನೆಗೆ ಅವರು ಪಾರ್ಲರ್ನ ಮಾಲೀಕರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಆ ದೇವರು ಒಳ್ಳೆಯ ಬಿಸ್ನೆಸ್ಸನ್ನು ಕೊಡಲಿ ಮತ್ತು ಎಲ್ಲ ಈ ಭಾಗದ ಗ್ರಾಹಕರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳಿ ನಾನು ಆಶಿಸ್ತಾ, ಮತ್ತು ಈಗಾಗಲೇ ಶಾಮಣ್ಣವ್ರು ಹೇಳಿದ್ರು ಕುಮಾರಸ್ವಾಮಿಯವ್ರ ಬಗ್ಗೆ, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಕೂಡ ಬೆಂಗಳೂರಲ್ಲಿ ನಮ್ಮ ರೈತ ಬಾಂಧವರಿಂದ ನಮ್ಮ ರೈತ ಮಕ್ಕಳು ಯಾವುದೋ ಒಂದು ಅಲ್ಪ ಸ್ವಲ್ಪ ಉದ್ಯೋಗವನ್ನು ಗಿಟ್ಟಿಸ್ಕೊಂಡು ಹೋಗಿ ಅಲ್ಲಿ ಜೀವನ ಮಾಡುವ ಪರಿಸ್ಥಿತಿಯನ್ನು ನೋಡಿದ್ರೆ ತುಂಬ ಬೇಜಾರಾಗ್ತದೆ. ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮಲ್ಲಿ ಒಂದು ಗ್ರೀಸರು, ಒಂದು ವಾಷಿಂಗ್ ಮಿಷನ್ನು ಎಲ್ಲ ಸೇರಿಕೊಂಡ್ರೆ ಈಗಾಗಲೇ ಆಲ್ರೆಡಿ 200 ಯೂನಿಟ್ ದಾಟ್ತಾ ಇದೆ. ಹೇಳ್ತಾರೆ 200 ಯೂನಿಟ್ ಫ್ರೀ ಅಂತ. ಯಾವುದಕ್ಕೂ ಫ್ರೀ ಇಲ್ಲ. ವಾಟ್ರ್ ತೊಗೊತೀರಿ, ನಮ್ಮ ಸಂಪಿಗೆ ನೀರು ತೊಗೊಂಡ್ರೆ ಅದಕ್ಕೆ ಬಿಲ್ ಕಟ್ಟಬೇಕು. ಈಗಾಗಲೇ ವಾಟರ್ ಬಿಲ್ ಏರಿಸ್ತಾ ಇದ್ದಾರೆ. ಮತ್ತು ಅದನ್ನು ನಾವು ಸ್ನಾನ ಮಾಡಿ ವಾಶ್ರೂಮ್ಗಳಲ್ಲಿ ಯೂಸ್ ಮಾಡಿ ಮತ್ತೆ ಡ್ರೈನೇಜಿಗೆ ಬಿಡುವಾಗ ಅದಕ್ಕೂ ಬಿಲ್ ಕಟ್ತಾ ಇದ್ದೀವಿ. ಇಡೀ ಡ್ರೈನೇಜ್ಗೂ ಬಿಲ್ ಕಟ್ತಾ ಇದ್ದೀವಿ, ನಾವು ಸ್ನಾನ ಮಾಡೋಕ್ಕೂ ಬಿಲ್ ಕಟ್ತಾ ಇದ್ದೀವಿ. ಒಂದೇ ಒಂದು ಉಳಿದಿರೋದೇನು ಅಂತಂದರೆ, ನಾವು ಉಸಿರಾಡ್ತಾ ಇದ್ದೀವಲ್ಲ ಗಾಳಿ, ಆ ಗಾಳಿಗೆ ಮಾತ್ರ ಬಿಲ್ ಕಟ್ತಾ ಇಲ್ಲ. ಅಲ್ಪ ಸ್ವಲ್ಪ 20,000 15,000 ಸಂಬಳ ತಗೊಳ್ಳೋರಿಗೆ ಆ ಕಷ್ಟ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಎಲ್ಲರೂ ಸೇರಿ ಕುಮಾರಣ್ಣವ್ರನ್ನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಸಬೇಕು ಅಂತ ಹೇಳಿ ಕೋರ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ನಮ್ಮ ಎಲ್ಲ ನಾಯಕರಿಗೂ, ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.